ಜೀವನ ಪ್ರೀತಿ ಅವರೊಳಗೆ ಎಲ್ಲ ಜೀವಕ್ಕೆ ಪ್ರೀತಿ ಅವರಳು ತುಂಬಿ ತುಳುಕಿ ಎಲ್ಲ ಜೀವನ ಪ್ರೀತಿ ಅವರಳು ತುಂಬಿ ತುಳುಕುತ್ತೈತಿ ಭಜಿಸಿದ ಭಕ್ತರಿಗೆ ಮುಕ್ತಿ ದೊರಕಿಸುವಂತ ನಾಡಿಗೆ ಮಹಿಮಾನು ಶರಣ ಬಸಪ್ಪನವರು ನಾಡಿಗೆ ಮಹಿಮಾನು ಶ್ರೀ ಶರಣ ಬಸಪ್ಪನವರು ನಾಡಿಗೆ ಮಹಿಮಾನು ಶ್ರೀ ಶರಣ ಬಸಪ್ಪನವರು ಶಾಂತಿ ಮಾಡಿದ ಶರಣರಮ್ಮ ತಂಗಿ ನೀನು ಅವರನ್ನು ಭಜಿಸಮ್ಮ ಶರಣರಮ್ಮ ತಂಗಿ ನೀನು ಅವರನ್ನು ಭಜಿಸಮ್ಮ ಮುನ್ನ ಬಯಸಿದ ಬಯಕೆ ಪೂರ್ಣವಾಗುವುದು ಅವರಳು ತುಂಬಿ ತುಳುಕಿ ಎಲ್ಲ ಜೀವನ ಪ್ರೀತಿ ಅವರಳು ತುಂಬಿ ತುಳುಕುತ್ತೈತಿ ಭಜಿಸಿದ ಭಕ್ತರಿಗೆ ಮುಕ್ತಿ ದೊರಕಿಸುವಂತ ನಾಡಿಗೆ ಮಹಿಮಾನು ಶರಣ ಬಸಪ್ಪನವರು ನಾಡಿಗೆ ಮಹಿಮಾನು ಶ್ರೀ ಶರಣ ಬಸಪ್ಪನವರು ನಾಡಿಗೆ ಮಹಿಮಾನು ಶ್ರೀ ಶರಣ ಬಸಪ್ಪನವರು ಶಾಂತಿ ಮಾಡಿದ ಶರಣರಮ್ಮ ತಂಗಿ ನೀನು ಅವರನ್ನು ಭಜಿಸಮ್ಮ ಶರಣರಮ್ಮ ತಂಗಿ ನೀನು ಅವರನ್ನು ಭಜಿಸಮ್ಮ ಮುನ್ನ ಬಯಸಿದ ಬಯಕೆ ಪೂರ್ಣವಾಗುವುದು. ವರ್ಷ ಇಡೀ ಯಾರ್ದೋ ಮನೆ ಹಾಳು ಮಾಡೋದು, ವರ್ಷ ಇಡೀ ಯಾರ್ದೋ ಒಂದಿಷ್ಟು ತಿನ್ನೋದು, ವರ್ಷವಿಡೀ ಅವ್ರನ್ನ ಬೈತಾ ಇವ್ರನ್ನ ಬೈತಾ ಅಡ್ಡಾಡೋದು, ವರ್ಷ ಇಡೀ ಊರು ಮಾಡಬಾರ್ದೆಲ್ಲ ಚಟ ಮಾಡೋದು, ಇಷ್ಟೆಲ್ಲಾ ಮಾಡಿ ಹೋಗಿ ಗಂಗೆಯೊಳಗೆ ಮುಳುಗಿದ್ರೆ ಗಂಗಾ ಏನ್ ಮಾಡ್ತಾಳ? ಯಾವತ್ತರ ಒಂದು ದಿವಸ ಹೋಗಿ ನಾವು ಪುಣ್ಯಕ್ಷೇತ್ರ ದರ್ಶನ ಮಾಡಿದ್ರೆ ಆಗೋದೇನೈತಿ? ಯಾವತ್ತರ ಒಂದು ಶಿವರಾತ್ರಿ ಬರ್ತದೆ, ಒಂದಿಷ್ಟು ಹಾಲು ತಗೊಂಡಾಗ ಶಿವಗೆ ಏರಿದ್ರೆ ಆಗೋದೇನೈತಿ? ವರ್ಷ ಪೂರ್ತಿ ಕೆಟ್ಟದ್ ಮಾಡಿ ಶಿವರಾತ್ರಿ ದಿವಸ ಒಳ್ಳೇದ್ ಮಾಡ್ತಾನೆ ಅಂದ್ರೆ ಶಿವ ಒಪ್ತಾನ? ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಶಿವ ಒಪ್ತಾನಂತಂದ್ರ ನಾವು ಯಾವಾಗ ಇವತ್ತಿಂದಪ್ಪ ಹೌದು ಇವತ್ತು ನಾನು ನಿನ್ನಂತಲ್ಲಿ ಭಕ್ತಿಯಿಂದ ಬೇಡಾಕ ಬಂದಿನಪ್ಪ, ನಿನ್ನಂತಲ್ಲಿ ಹಾಲು ತಗೊಂಡ್ ಬಂದಿನಿ ಅಂತಂದ್ರ ಆ ಹಾಲಿನಂತ ಮನಸ್ಸಿದ್ರ ಮಾತ್ರ ಶಿವನಿಗೆ ಒಪ್ಪಿಗೆ ಆಗತ್ತೆ. ಕೇವಲ ಕೈಯಾಗ ಹಾಲು ಒಳಗ ವಿಷ ಇದ್ರ ಅದು ಶಿವನಿಗೆ ಸಮರ್ಪಣೆ ಆಗಕ್ ಸಾಧ್ಯ ಇಲ್ಲ. ಅಂತ ಭಕ್ತಿ ಅನ್ನೋದು ಬೇಕು. ಹಾಲಿನಂತ ಭಕ್ತಿ ನಮಗಿತ್ತು ಅಂತಂದ್ರೆ ಶಿವ ನಿಮಗೆ ಎಲ್ಲಿದ್ರು ಕರುಣೆ ತೋರಿಸ್ತಾನ. ಭಕ್ತಿ ಭಕ್ತಿ ಒಂದು ಇತ್ತು, ಶಿವ ನಿಮ್ಮ ಮನೆ ಆಳಾಗಿ ದುಡಿಯಾಕ ಸಲಕ ಸಿದ್ಧನಾಗಿರ್ತಾನಂತ. ನಿನ್ನ ಮನೆ ಆಳು ಆಗ್ತಾನೆ. ಹೆಂಗಪ್ಪ ಹಾಳಾಗ್ತಾನ್ರಿ ಪರಮಾತ್ಮ ಅಂತ ಕೇಳ್ಬೋದು. ಒಬ್ಬ ಡಿ ಸಿ ಇರ್ತಾನ. ಡಿ ಸಿ ಅಂದ್ರೆ ಗೊತ್ತಾಗತ್ತಲ್ಲ, ಡಿ ಸಿ. ಆ ಡಿ ಸಿ ಏನ್ ಮಾಡಿದ ಅಂತಂದ್ರೆ ಅವ ಒಂದು ಮಗ ಸಂಡೇ ದಿವಸ ಆಯ್ತಾರ ದಿವಸ ಮಾರ್ಕೆಟ್ಗೆ ಹೋಗಿರ್ತಾನೆ. ಆ ಮಾರ್ಕೆಟ್ಗೆ ಹೋದಾಗ ಎಲ್ಲ ಸಂತಿ ಗಿಂತಿ ಎಲ್ಲ ತಗೊಂಡ್ ಬರ್ತಿರ್ತಾರ. ಪಾಪ ಸಣ್ಣ ಹುಡುಗ ಒಂದು 5-6 ವರ್ಷದ ಹುಡುಗ ಇರ್ತೈತಿ ಡಿ ಸಿಗೆ. ಆ ಹುಡುಗ ಏನ್ ಮಾಡ್ತಿ, ಇನ್ನೇನು ಗಾಡಿ ಹತ್ತಬೇಕು ನೋಡೋದಲ್ಲ, ಒಂದು ಕತ್ತಿ ಉದರಾಕತ್ತಿತ್ತು. ಹುಡುಗ ನೋಡ್ಬಿಟ್ಟ ಕತ್ತಿ ನೋಡಿ ಹೇಳ್ತಾನ, ಅಪ್ಪ ಅಪ್ಪ ನನಗ ಆ ಕತ್ತಿ ಬೇಕು, ಕತ್ತಿ ಕೊಡ್ಸ ಅಂದಿವ್. ನನಗ ಕತ್ತಿ ಬೇಕು, ಕತ್ತಿ ಕೊಡ್ಸ ಅಂತ. ಇವ ಯಾರು? ಡಿ ಸಿ ಅದಾನ. ಅಲ್ಲೋ ಡಿ ಸಿ ಮಗ ಅದಿ, ಕುದುರೆ ಬೇಡಿದ್ರೆ ತಂದು ಕೊಡ್ಬೋದು, ಕತ್ತಿ ಬೇಡಿದ್ರೆ ತಂದು ಕೊಟ್ರೆ ನನ್ನ ಮರ್ಯಾದೆ ಏನಾಗಿತ್ತು? ನಡಿ ನಡಿ ಅಂತ ಮನೆಗೆ ಕರ್ಕೊಂಡ. ಹುಡುಗ ಹಠ ಬಿಡ್ಲಿಲ್ಲ. ಇಲ್ಲಪ್ಪ ನನಗೆ ಕತ್ತಿ ಬೇಕ ಅಂದವ. ಏನೋ ನನಗೆ ಕತ್ತಿ ಬೇಕ ಅಂದವ. ಹುಡುಗ ಎಲ್ಲಿ ಮನೆಗೆ ಕರ್ಕೊಂಡು ಹೋದ್ರು ಕೂಡ ಹಠ ನಿಲ್ಲಿಸ್ಲಿಲ್ಲ. ಅಳಾಕತ್ ಶುರು ಮಾಡಿದ ಮನ್ಯಾಗ. ಹೆಂಡತಿ ಹೇಳ್ತಾಳ, ಅಲ್ರಿ ಮಗನ್ಕಿಂತ ಹೆಚ್ಚಿಂದನ ಹೋಗಿ ಒಂದು ಕತ್ತಿ ತರಬಾರ್ದ ಅನ್ಲಕ್ಕಿ.
ಅಲ್ಲ ನಿನಗರ ತಿಳಿತೈತಿಲ್ಲ, ನಾನು ಡಿ ಸಿ ಅದನಿ, ಇಡೀ ಒಂದು ಜಿಲ್ಲಾ ನಡೆಸವ, ಹೋಗಿ ಯಾರಿಗಾರ ಹೋಗಿ ಕತ್ತಿ ಕೊಡಂದ್ರೆ ಏನಾಗಿತ್ತು ನನ್ನ ಮರ್ಯಾದೆ ಅಂದ. ಮತ್ತೆ ಹೆಂಗ್ ಮಾಡುದು ಹುಡುಗಳಾಕತ್ತಾನ, ಹೆಂಗ್ ಮಾಡುದು ಹುಡುಗಳಾಕತ್ತಾನ ಅಂದ್ಲಕ್ಕಿ. ಬಿಡ್ಲೇ ಇಲ್ಲ ಅವ್ ಹಠ. ಆಗ ಹೆಂಡತಾಳ, ಮತ್ತೆ ನೀವೇನು ನಿಮ್ಮ ಮಾನ ಮರ್ಯಾದೆ ಕಂಜಿ ಕತ್ತಿ ತರಾಕ್ ಒಲ್ಲೆ ಅಂತೀರಿ, ಮನ್ಯಾಗ ಒಂದು ಹಳಿ ಕಂಬಳ ಐತಿ, ನೀವ ಬಗ್ರಿ ನಿಮ್ ಮ್ಯಾಗ ಹಚ್ಚಿ ನಿಮ್ಮನ್ನ ಕತ್ತಿ ಅಂತೀನಿ ಅಂದ್ಲಕ್ಕಿ. ನಾ ಬಗ್ಲೆ ಅಂದವ, ಇಲ್ಲ ಕತ್ತಿ ತರ್ತೀರನ, ಇಲ್ಲ ತಗೋ ಮತ್ತೆ ಸಮಾಧಾನಕ್ಕ, ಯಾಕೆ ಮನಿ ನಾಲ್ಕು ಕಂಪೌಂಡ್ ಒಳಗ ಅಲ್ಲ, ನಾನ ಬಗ್ತೀನಿ, ನನ್ನ ಕತ್ತಿ ಮಾಡು ಅಂದವ. ಡಿ ಸಿ ಬಗ್ಗಿದ, ಒಂದು ಹಳಿ ಕಂಬಳಿತ್ತು, ಹೊಚ್ಚಿದ್ಲ, ಹೊಚ್ಚಿ ಮಗನ ಮುಂದೆ ಕರ್ಕೊಂಡ್ ಬಂದ್, ಹಿಂಗ ಅಂಬೆಗಾಲಿ ಇಟ್ಕೊತ ಬರ್ತಾವಲ್ಲ, ಹಿಂಗ ಕರ್ಕೊಂಡ್ ಬಂದ. ಖುಷಿಯಾಗಿ ಬಿಡ್ತೇವಂಗ, ಕತ್ತಿ 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 ಅಂತ ಜಿಗದಾಡಕತ್ತ. ಜಿಗದಾಡ್ಕೋತ ಕತ್ತಿ ಹಿಡ್ಕೊಂಡು ಒಂದು 4 ರೌಂಡ್ ಹಾಕಿದ ಮನಿ. 4 ರೌಂಡ್ ಹಾಕಿದ ಮ್ಯಾಗ ಅವಾಗ ಹೇಳ್ತಾನೆ, ಯವ್ ಅಲ್ಲಿ ಪ್ಯಾಟ್ಯಾಗಿತ್ತಲ್ಲ ಕತ್ತಿ, ಅದು ಎಷ್ಟು ಚಂದ ಒದರ್ತಿತ್ತು, ಈ ಕತ್ತಿ ಒದರವಲ್ದಲ್ವ ಅಂದವ. ಈಕಿ ಅಂದ್ಲು, ರೀ ಅಂದ್ಲ, ಹಾ ಏನ್ ಮಾಡ್ಬೇಕ, ಒದರ್ಬೇಕು ಈಗ ಅಂದ್ಲಕ್ಕಿ. ಏನು ಒದರ್ಬೇಕು, ಹಾ ತಗೋ ಒದರ್ತೀನಿ, ಮತ್ತೆ ಕತ್ತಿನ ಮಾಡಿಬಿಟ್ಟಿ ಒದರ್ತೀನಿ ಅಂದ. ಹಾ 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 ಕತ್ತಿಗತೆ ಒದರಾಕತ್ತ. ಯಾರ ಡಿ ಸಿ ಕತ್ತಿಗತೆ ಒದರಾಕತ್ತ. ಮತ್ತೊಂದು 4 ರೌಂಡ್ ಹಾಕಿದ ಮ್ಯಾಗ ಮತ್ತಂತ ಮಗ, ಯವ್ ಕತ್ತಿ ಮ್ಯಾಗ ಹತ್ತಸ್ ನನ್ನ ಅಂದವು. ಹುಡುಗ ಮತ್ತೆ ಅದಕ್ಕೆ ಕತ್ತಿ ಮ್ಯಾಗ ಹತ್ತಸ ರೀ ಅಂದಕ್ಕೆ. ಮತ್ತೆ ಹಾ ಕತ್ತಿ ಮಾಡಿ ಒದರ್ಸಿ ಮತ್ತೇನೈತೆ ಹತ್ತಸು ಅಂದ್ಲ. ಕತ್ತಿ ಮ್ಯಾಗ ಹತ್ತಿಸಿದ. ಮತ್ತೆ 4 ರೌಂಡ್ ಹಾಕಿ ಹುಡುಗ ಅಷ್ಟಕ್ಕ ಸುಮ್ಮ ಆಗ್ಲಿಲ್ಲ ಅವ. ಯವ್ವ ಕತ್ತಿ ಬಹಳ ಚಂದ ಹೊಂಟತ್ಯವ, ಒಬ್ಬನ ಹೋಗೋದೇನ, ನೀನು ಹತ್ತು ಅಂದವ. ಕತ್ತಿ ಮ್ಯಾಗ ನೀನು ಹತ್ತವ್ವ ರೀ ಅಂದ್ಲಕ್ಕಿ. ಕತ್ತಿನ ಮಾಡಿ ಒದರಿಸಿ ಮಗನ್ನು ಹಚ್ಚಿ ನೀವ ಬೇಕು ಹತ್ತಿ ಬಿಡು ಅಂದವ. ಆಕಿನೂ ಹತ್ತಿದ್ಲು. ಮತ್ 4 ರೌಂಡ್ ಹಾಕಿ ಆಗ ಅವಂಗ ಸಮಾಧಾನ ಆತಂದ್ರ, ಒಂದು ಜಿಲ್ಲಾ ಆಳ್ತಕ್ಕಂಥ ಡಿ ಸಿ ಏನ್ ಮಾಡಿದ, ತನ್ನ ಮಗನ ಖುಷಿಗೋಸ್ಕರ, ತನ್ನ ಮಗ ಅಳುದು ನಿಲ್ಲಿಸ್ಕೋಸ್ಕರ ಡಿ ಸಿ ಏನ್ ಮಾಡಿದ, ಒಬ್ಬ ಕತ್ತಿ ಆದಲ್ಲ, ಹಂಗ ಪರಮಾತ್ಮ ಭಕ್ತಿ ಇತ್ತು ಅಂದ್ರ ಪರಮಾತ್ಮ ಕೂಡ ತನ್ನ ಮಕ್ಕಳಿಗೋಸ್ಕರ ಯುವಕಾಗಿ ದುಡ್ಯಾಕು ಕೂಡ ಸಿದ್ಧ ಇರುತ್ತಾನ ಪರಮಾತ್ಮ, ಯಾವಾಗ ನಿನ್ನಂತೆಲ್ಲ ಭಕ್ತಿ ಇದ್ರ.